ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದ ಸಂಭ್ರಮ. ಆಷಾಢ ಮಾಸದ ಮೊದಲ ಶುಕ್ರವಾರದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ನಾಡ ದೇವತೆ ಚಾಮುಂಡಿ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಚಾಮುಂಡೇಶ್ವರಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಅಲಂಕಾರಗಳು ನಡೀತಾ ಇರೋದು. ಬೆಳಗ್ಗೆ 6 ಗಂಟೆಯಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ವಿವಿಧ ಬಗೆಯ ಹೂಗಳಿಂದ ಗರ್ಭಗುಡಿಯನ್ನ ಅಲಂಕರಿಸಲಾಗಿದೆ. ಗುಲಾಬಿ, ತೆಂಗಿನ ಗರಿ, ಭತ್ತದ ತೆನೆಯನ್ನ ಬಳಸಿ ಅಲಂಕಾರವನ್ನ ಮಾಡಲಾಗಿದೆ. ಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರುವಂತಹ ಉತ್ಸವ ಮೂರ್ತಿ. ಅಹಿತಕರ ಘಟನೆ ಜರುಗದಂತೆ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಲಲಿತ ಮಹಲ್ ಮೈದಾನದಿಂದ ಉಚಿತ ಬಸ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಚಾಮುಂಡೇಶ್ವರಿಗೆ ಬೆಳಗ್ಗೆಯಿಂದಲೇ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇರೋದು. ಸಾರ್ವಜನಿಕ ದರ್ಶನಕ್ಕೆ ಬೆಳಗ್ಗೆ 6 ಗಂಟೆಯಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಸಾಗರ. 2,000 ರೂಪಾಯಿಯ ಟಿಕೆಟ್ಗೆ ಭಾರಿ ಡಿಮ್ಯಾಂಡ್. ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ಮಳಿಗೆಯಲ್ಲಿ ವಿತರಣೆ ಮಾಡಲಾಗ್ತಾ ಇದೆ. 2,000 ರೂಪಾಯಿ ಟಿಕೆಟ್ಗೆ 500 ml ನೀರಿನ ಬಾಟಲ್, ಚಾಮುಂಡಿ ತಾಯಿಯ ವಿಗ್ರಹ, ಕುಂಕುಮ, ಒಂದು ಲಡ್ಡು ವಿತರಣೆಯನ್ನ ಮಾಡಲಾಗ್ತಾ ಇದೆ. ಮಹಿಷಾಸುರ ಪ್ರತಿಮೆಯ ಬಳಿ ತೆರೆಯಲಾಗಿರುವಂತಹ ಮಳಿಗೆಯಲ್ಲಿ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಪ್ರತಿ ಶುಕ್ರವಾರ ಮುತ್ತೈದೆಯರಿಗೆ ಮಡ್ಲಕ್ಕಿ ವಿತರಣೆಯನ್ನು ಕೂಡ ಮಾಡಲಾಗ್ತಾಗಿದೆ. 2,000 ರೂಪಾಯಿ ಟಿಕೆಟ್, ಅದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಹೆಂಗೋ ತಾಯಿ ದರ್ಶನ ಮಾಡಿದ್ರೆ ಸಾಕು ಅನ್ನೋದು. ಜೊತೆಗೆ ಈ 2,000 ರೂಪಾಯಿ ಟಿಕೆಟನ್ನು ತೆಗೆದುಕೊಂಡ್ರೆ ಅದಕ್ಕೆ ಅಂತ ಒಂದಷ್ಟು ರೀತಿಯಾಗಿ ಮಡ್ಲಕ್ಕಿ, ಆಮೇಲೆ ತಾಯಿ ಚಾಮುಂಡಿಯ ಪುಟ್ಟದಾದಂಥ ಒಂದು ವಿಗ್ರಹ, ಮತ್ತೊಂದು ವಾಟರ್ ಬಾಟಲು ಇದೆಲ್ಲ ಕೊಡ್ತಾ ಇದ್ದಾರೆ. 2,000 ರೂಪಾಯಿ ಟಿಕೆಟ್ ತೆಗೆದುಕೊಂಡು ತಾಯಿ ದರ್ಶನ ಮಾಡೋಣ ಅಂತಂದ್ರು ಅದಕ್ಕೂ ಕ್ಯೂನಲ್ಲಿ ನಿಲ್ಲಲೇಬೇಕು. ಯಾಕಂದರೆ ಡಿಮ್ಯಾಂಡ್ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಪ್ರಾರಂಭ ಆಗಿದೆ. ಸರತಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಭಕ್ತಾದಿಗಳು. ಐತೆ ಸರ್, ಅಲ್ಲಿ ದೊಂಬಿ ಮಾಡಾಕೋರಲ್ಲಿ ವ್ಯವಸ್ಥೆ ಇಲ್ಲ. ಅಲ್ಲಿ ಒಂಚೂರು ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು. ಆಷಾಢ ಮಾಸ ಅನ್ನೋದು ಭಾಳ ಒಂದು ವಿಶೇಷವಾದ ಮಾಸ. ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ. ಅದೇ ರೀತಿ ಎಂದಿನಂತೆ ಬೆಳಗ್ಗೆ 3:30 ಮಾನ್ಯರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರದಾಗಿರ್ತಕ್ಕಂಥ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ 5:35 ರಾತ್ರಿ 10:00ವರೆವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡಾಗುತ್ತೆ. ಬರೋಕ್ಕಾಗದೇ ಇದ್ದವರು ಕೂಡ ಲಕ್ಷ್ಮೀ ಫೋಟೋ, ಸರಸ್ವತಿ ಫೋಟೋ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಮೈಸೂರಲ್ಲಿ ತ್ರಿನೇಶ್ವರನ ಗುಡಿ ಇರ್ಬೋದು, ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು, ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು. ಆಷಾಢ ಮಾಸ ಅನ್ನೋದು ಭಾಳ ಒಂದು ವಿಶೇಷವಾದ ಮಾಸ. ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ. ಅದೇ ರೀತಿ ಎಂದಿನಂತೆ ಬೆಳಗ್ಗೆ 3:30 ಮಾನ್ಯರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರದಾಗಿರ್ತಕ್ಕಂಥ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ 5:35 ರಾತ್ರಿ 10:00ವರೆವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡಾಗುತ್ತೆ.
ಬರೋಕ್ಕಾಗದೇ ಇದ್ದವರು ಕೂಡ ಲಕ್ಷ್ಮೀ ಪೋಟ, ಸರಸ್ವತಿ ಪೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಮೈಸೂರಲ್ಲಿ ತ್ರಿನೇಶ್ವರನ ಗುಡಿ ಇರ್ಬೋದು, ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು, ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು. ಆಷಾಢ ಮಾಸ ಅನ್ನೋದು ಭಾಳ ಒಂದು ವಿಶೇಷವಾದ ಮಾಸ. ಶಕ್ತಿ ತೋರಿಸಿ ಅದು ಹೇಗೆ ತೋರಿಸಿ ಅದು ಹೇಗೆ ಏನೇನು ಅಣ್ಣ ಒಂದು ನಿಮಿಷ ಹೇಗೆ ಅಂತ ಅದೇ ಮೇನ್ ತುಂಬಾ ಲಕ್ಷಗಟ್ಟಲೆ ಜನ ಕಂಪೇರ್ ಮಾಡಿದಾಗ ಇಫ್ ಯು ಆರ್ ಗಿವಿಂಗ್ ಮನಿ ಅಂದ್ರೆ ಬರ್ತೀವಿ. ಏನೇನು ಅಣ್ಣ ಒಂದು ನಿಮಿಷ ಇವತ್ತು ಭಕ್ತರಿಗೆ ತುಂಬಾ ಆನಂದವಾಗಿ ಎಲ್ಲಾ ತರದ ದರ್ಶನ ತುಂಬಾ ಸುಸೂತ್ರವಾಗಿ ನಡೀತಾ ಇದೆ. ತುಂಬಾನೇ ಖುಷಿ ಆಗುತ್ತೆ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ, ಭಕ್ತಾದಿಗಳಿರ್ಬೋದು, ಊರಿಂದ, ರಾಜ್ಯದಿಂದ, ಪ್ರದೇಶದಿಂದ, ಎಲ್ಲ ಕಡೆಯಿಂದ ಬಂದಿದ್ದಾರೆ ಭಕ್ತರು. ಎಲ್ಲರೂ ತುಂಬಾ ಅಚ್ಚುಕಟ್ಟಾಗಿ ದರ್ಶನ ಮಾಡ್ಕೊಂಡು ಎಲ್ಲ ಕೋಪರೇಟ್, ಮತ್ತೆ ನಮ್ಮ ಆರಕ್ಷಣೆ ಠಾಣೆಯವರು ಮತ್ತೆ ನಮ್ಮ ಎಲ್ಲ ಪೂಜಾರರುಗಳು ಎಲ್ಲರೂ ತುಂಬಾ ಒಳ್ಳೆಯ ಕೋಪರೇಟ್ ಕೊಡ್ತಾ ಇದ್ದಾರೆ. ನನಗೂ ಕೂಡ ತುಂಬಾ ಖುಷಿ ಆಯಿತು. ನಾನು ಇಲ್ಲಿ ಬನ್ನೂರಿಂದ ಬಂದಿದ್ದೀನಿ. ನನಗೂ ಈ ತಾಯಿ ದರ್ಶನ ಮಾಡೋ ಭಾಗ್ಯ ಸಿಕ್ತು. ಜೈ ಚಾಮುಂಡಿ. ಇವತ್ತು ಭಕ್ತರಿಗೆ ತುಂಬಾ ಆನಂದವಾಗಿ ಎಲ್ಲಾ ತರದ ದರ್ಶನ ತುಂಬಾ ಸುಸೂತ್ರವಾಗಿ ನಡೀತಾ ಇದೆ. ತುಂಬಾನೇ ಖುಷಿ ಆಗುತ್ತೆ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇವತ್ತು ಮೊದಲ ಆಷಾಢ, ಸಹಜವಾಗಿ ನಾಡ ದೇವತೆಗೆ ಬಹಳ ಅಲಂಕಾರ, ಪೂಜಾ ಕಾರ್ಯಗಳಿರುತ್ತೆ. ಇವತ್ತು ಹೇಗೆ ಅಲಂಕಾರ ಇದೆ, ಭಕ್ತಾದಿಗಳ ಸಂಖ್ಯೆ ಎಷ್ಟರ ಮಟ್ಟಿಗಿದೆ, ಏನೇನು ವ್ಯವಸ್ಥೆ ಮಾಡಿದ್ದಾರೆ ಭಕ್ತಾದಿಗಳಿಗೆ ಅಂತ? ನಿತಿ, ಈಗಾಗಲೇ ಏನು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಆಷಾಢದ ಪೂಜಾ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ, ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಭಕ್ತಾದಿಗಳು ಚಾಮುಂಡೇಶ್ವರಿಯ ದರ್ಶನವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಮೊದಲ ಆಷಾಢ ಶುಕ್ರವಾರ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಚಾಮುಂಡೇಶ್ವರಿ ದೇವಾಲಯಕ್ಕೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿದೆ. ಬಣ್ಣ ಬಣ್ಣದ ಹೂಗಳಿಂದ ಇಡೀ ದೇವಾಲಯ ಕಂಗೊಳಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಇಲ್ಲಿ ಬಹಳ ಪ್ರಮುಖವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಈ ಬಾರಿ ಇದೇ ಮೊದಲ ಬಾರಿಗೆ ವಿಶೇಷವಾದಂತಹ ಕಿಟ್ ಅನ್ನ ಕೊಡ್ತಕ್ಕಂಥದ್ದು. ಅಂದ್ರೆ ಏನು ನಿರ್ಗಮನ ದ್ವಾರ ಏನಿರುತ್ತೆ, ಆ ಒಂದು ದ್ವಾರದಲ್ಲಿ ಹೆಣ್ಣು ಮಕ್ಕಳಿಗೆ 18 ವರ್ಷ ಮೇಲ್ಪಟ್ಟಂತಹ ಹೆಣ್ಣು ಮಕ್ಕಳಿಗೆ ಒಂದು ಬಾಗಿನದ ಒಂದು ಪ್ಯಾಕೆಟ್ ಅನ್ನ ಕೊಡ್ತಕ್ಕಂಥದ್ದು, ಜೊತೆಗೆ ಅರಿಶಿಣ ಕುಂಕುಮವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಮತ್ತೊಂದು ಕಡೆ ಧರ್ಮದರ್ಶನ, ಜೊತೆಗೆ ಮೆಟ್ಟಿಲುಗಳ ಮೂಲಕ ಮೇಲ್ಭಾಗಕ್ಕೆ ಬರ್ತಕ್ಕಂಥ ಭಕ್ತರು ಏನಿರ್ತಾರೆ ಅವರಿಗೆ ಒಂದು ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಅನ್ನ ಕೊಡ್ತಕ್ಕಂಥದ್ದು, ಜೊತೆಗೆ ಅವರಿಗೆ ನೀರಿನ ವ್ಯವಸ್ಥೆ ಇರ್ಬೋದು, ಜೊತೆಗೆ ಬಾದಾಮಿ ಹಾಲು, ಈ ತರದೆಲ್ಲವನ್ನು ಕೂಡ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಇದೇ ಮೊದಲ ಬಾರಿಗೆ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದವರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದಂತೆ ಧರ್ಮದರ್ಶನ ಇರ್ಬೋದು, ಜೊತೆಗೆ ಮೆಟ್ಟಿಲಿನ ಪಾದಗಳ ಮೂಲಕ ಬರತಕ್ಕಂಥವ್ರು ಇರ್ಬೋದು, ಜೊತೆಗೆ 300 ರೂಪಾಯಿ ಟಿಕೆಟ್ ಇರ್ಬೋದು, 2000 ರೂಪಾಯಿಗಳ ಒಂದು ಟಿಕೆಟ್ ಇದೆ. ಈ ಮೂಲಕ ದೇವರು ದರ್ಶನವನ್ನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನ ಈ ಬಾರಿ ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗಿನ ಜಾವ 4 ಗಂಟೆಯಿಂದಲೇ ಜನ ದೇವಿಯ ದರ್ಶನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಆಷಾಢ ಶುಕ್ರವಾರದ ಸಂದರ್ಭದಲ್ಲಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಿದ್ರೆ ತಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತವೆ ಅಂತ ಅನ್ನೋ ಒಂದು ನಂಬಿಕೆ ಇರತಕ್ಕಂಥದ್ದು. ಜೊತೆಗೆ ಬೆಳಗಿನ ಜಾವ 5 ಗಂಟೆಯಿಂದಲೇ ದೇವಿಗೆ ವಿವಿಧ ಅಭಿಷೇಕಗಳನ್ನ ಮಾಡುವ ಮುಖಾಂತರ ಇವತ್ತು ಲಕ್ಷ್ಮೀ ದೇವಿಯ ಒಂದು ಅವತಾರದಲ್ಲಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಚಾಮುಂಡಿ ಬೆಟ್ಟದಲ್ಲಿ ಹೆಚ್ಚಿನದಾಗಿ ಭಕ್ತಾದಿಗಳ ಸಂಖ್ಯೆ, ಅಂದ್ರೆ ಇವತ್ತಿನ ದಿನ 1 ಲಕ್ಷ ಭಕ್ತಾದಿಗಳು ಬರುವಂತಹ ನಿರೀಕ್ಷೆ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಏನು
ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸ್ ಗ್ರೌಂಡ್ ಏನಿದೆ ಅಲ್ಲಿಂದ KSRTC ಫ್ರೀ ಬಸ್ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಯಾವುದೇ ಖಾಸಗಿ ವಾಹನಗಳಿಗೆ ಚಾಮುಂಡಿ ಬೆಟ್ಟಕ್ಕೆ ಪ್ರವೇಶ ಇರುವುದಿಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡುವ ಮುಖಾಂತರ ಇಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಸುರಕ್ಷತೆಯ ದೃಷ್ಟಿಯಿಂದ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕಾಗಿದೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರುವಂತಹ ರೂಪಾ ಅವರು ಈಗಾಗಲೇ ಪರಿಶೀಲನೆ ಮಾಡತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಕೂಡ ಇಲ್ಲಿಗೆ ಬಂದು ಏನು ಚಾಮುಂಡಿ ಬೆಟ್ಟದಲ್ಲಿ ಪರಿಶೀಲನೆಯನ್ನು ಮಾಡುವ ಮುಖಾಂತರ ಏನು ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಹೀಗಾಗಿ ಸಕಲ ಸಿದ್ಧತೆಯೊಂದಿಗೆ ಇವತ್ತಿನಿಂದ ಆರಂಭವಾಗಿರುವಂತಹ ಆಷಾಢ ಪೂಜಾ ಕಾರ್ಯಗಳಿದ್ದಾವೆ. ಇವೆಲ್ಲವೂ ಕೂಡ ಬೆಳಗಿನ ಜಾವ 5 ಗಂಟೆಯಿಂದಲೇ ನೆರವೇರಿಸ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲವನ್ನೂ ಕೂಡ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು. ಪುನೀತ್, ಈಗ ಸಹಜವಾಗಿ ಸಾಕಷ್ಟು ಭಕ್ತಾದಿಗಳು ಆಗಮಿಸ್ತಾರೆ. 2,000 ರೂಪಾಯಿ ಟಿಕೆಟ್ ಅಂತ ಬೇರೆ ಹೇಳಿದ್ದಾರೆ. ಸೊ ವ್ಯವಸ್ಥೆ ಹೆಂಗೆ ಮಾಡ್ಕೊಂಡಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರೋದ್ರಿಂದ? ಅಂದರೆ ಈಗ 2,000 ರೂಪಾಯಿ ಟಿಕೆಟ್ ತೆಗೆದುಕೊಂಡು ಬರೋಣ ಅಂತಂದರೆ ಅದರಲ್ಲೂ ಕೂಡ ಕ್ಯೂ ನಿಲ್ಲಬೇಕು, ಜನ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ಟೋಟಲ್ ಆಗಿ ಈ ಬಾರಿಯ ವ್ಯವಸ್ಥೆ ಹೇಗಿದೆ ಅಂತ? ಬಹಳ ಮುಖ್ಯವಾಗಿ ಇದೇ ಪ್ರಥಮ ಬಾರಿಗೆ 2,000 ರೂಪಾಯಿ ಟಿಕೆಟ್ ಅನ್ನು ನಿಗದಿಯನ್ನು ಮಾಡುವ ಮುಖಾಂತರ ಅಲ್ಲಿ ವಿಶೇಷವಾದಂತಹ ಕೊಡುಗೆಯನ್ನು ಕೂಡ ಮಾಡತಕ್ಕಂಥ ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಕೇವಲ 20 ರಿಂದ 30 ನಿಮಿಷದ ಒಳಗಾಗಿ 2,000 ರೂಪಾಯಿನ ಒಂದು ಸರಕು ಸಾಲಿನಿದೆ. ಆ ಒಂದು ಸರಕು ಸಾಲಿನಲ್ಲಿ ದೇವಿಯ ದರ್ಶನವನ್ನ ಮಾಡ್ಲಿಕ್ಕೆ ಅವಕಾಶ ಇರತಕ್ಕಂಥದ್ದು. 20 ರಿಂದ 30 ನಿಮಿಷದ ಒಳಗಾಗಿ ಚಾಮುಂಡೇಶ್ವರಿಯ ದರ್ಶನವನ್ನ 2,000 ಟಿಕೆಟ್ ನಲ್ಲಿ ಅವರು ದರ್ಶನವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಒಂದು 2,000 ರೂಪಾಯಿ ಟಿಕೆಟ್ ಅನ್ನು ತೆಗೆದುಕೊಂಡು ದೇವಿ ದರ್ಶನವನ್ನ ಮಾಡಿದಂತಹ ಭಕ್ತಾದಿಗಳ ಒಂದು ಮಾತಾಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ 2,000 ಟಿಕೆಟ್ ತೆಗೆದುಕೊಂಡಿರ್ತಾರೆ. ಅದಕ್ಕೆ ಈಗ ಬೇಡಿಕೆಯೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ಸ್ಕೀಮ್ ಇಲ್ಲದೆ ಹೆಚ್ಚಿನದಾಗಿ ಹೆಚ್ಚಿನ ಜನ ಇಲ್ಲದೆ 2,000 ರೂಪಾಯಿ ಟಿಕೆಟ್ ಸಾಲು ಏನಿದೆ ಅದರಲ್ಲಿ ಕೇವಲ 20 ರಿಂದ 30 ನಿಮಿಷದಲ್ಲಿ ದೇವಿ ದರ್ಶನವನ್ನು ಮಾಡಬಹುದಾಗಿದೆ. ಅದರಲ್ಲಿ ಏನು ಅರ್ಧ ಲೀಟರ್ ವಾಟರ್ ಬಾಟ್ಲ್ ಇರ್ಬೋದು, ಜೊತೆಗೆ ಚಾಮುಂಡಿ ತಾಯಿ ಒಂದು ಪುಟ್ಟ ವಿಗ್ರಹವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಅರಿಶಿಣ ಕುಂಕುಮದ ಜೊತೆಗೆ ಒಂದು ಲಡ್ಡು ವಿತರಣೆಯನ್ನು ಕೂಡ ಈ ಒಂದು 2,000 ಟಿಕೆಟ್ ಅನ್ನು ಪಡೆದುಕೊಂಡಂತಹ ಭಕ್ತಾದಿಗಳಿಗೆ ಕೊಡ್ಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ 2,000 ಟಿಕೆಟ್ ಅನ್ನ ಪಡೆದುಕೊಂಡು ಬರ್ತಕ್ಕಂಥ ಭಕ್ತಾದಿಗಳೇನಿದ್ದಾರೆ ಇವರೆಲ್ಲರೂ ಕೂಡ 20 ರಿಂದ 30 ನಿಮಿಷದ ಒಳಗಾಗಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಪೊಲೀಸರು ಇಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿ 300 ರೂಪಾಯಿನ ಒಂದು ಟಿಕೆಟ್ ಇದೆ, ಆ ಒಂದು ಭಾಗದಲ್ಲಿ ಕೂಡ ಹೆಚ್ಚಿನ ಭಕ್ತಾದಿಗಳು ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ 2 ರಿಂದ 3 ತಾಸು ಆಗುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಆದ್ರೆ 2,000 ರೂಪಾಯಿ ಟಿಕೆಟ್ ಪಡೆದುಕೊಂಡು ಬರ್ತಕ್ಕಂಥ ಭಕ್ತಾದಿಗಳು ಕೇವಲ ಅರ್ಧ ಗಂಟೆಯ ಒಳಗಾಗಿ ದೇವಿಯ ದರ್ಶನವನ್ನ ಮಾಡ್ಲಿಕ್ಕೆ ಇಲ್ಲಿ ಸೂಕ್ತವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನುಳಿದಂತೆ ಧರ್ಮ ದರ್ಶನ ಇರ್ಬೋದು, ಜೊತೆಗೆ ಚಾಮುಂಡಿ ಬೆಟ್ಟದ ಪಾದದಿಂದ ಬರತಕ್ಕಂಥವ್ರು ಏನಿದ್ದಾರೆ ಅವರು ಬೆಳಗ್ಗೆ ಬಂದ್ರೆ ಮಧ್ಯಾಹ್ನದವರೆಗೂ ಕೂಡ ಸರಕು ಸಾಲಿನಲ್ಲಿ ನಿಲ್ಲಬೇಕಾದಂತಹ ಒಂದು ಸ್ಥಿತಿ ಇರ್ತಕ್ಕಂಥದ್ದು. ಯಾಕೆ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಚಾಮುಂಡಿ ಬೆಟ್ಟಕ್ಕೆ ಭಕ್ತಾದಿಗಳು ಈಗ ಬಂದಿರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ. ಮೇಡಮ್